ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದು ರಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದಲ್ಲಿ ರಾಷ್ಟ್ರೀಯ ಬಸವ ದಳದ ವತಿಯಿಂದ ಜರುಗಿದ ಭವ್ಯ ಮೆರವಣಿಗೆ. ಬಸವ ಜಯಂತಿ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಸಾವಿರಾರು ಜನತೆ. ಬಸವೇಶ್ವರ ವೇಷದಲ್ಲಿ ಮಿಂಚಿದ ಸಂಜೀವ್ ಕುಮಾರ್ ಬುಕ್ಕ. ಶರಣರ ಹಾಗೂ ಭಕ್ತಿ ಹಾಡಿನ ಮೇಲೆ ಹೆಜ್ಜೆ ಹಾಕಿದ ಶರಣೆಯರು. ಕರುನಾಡು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದಿಂದ ವಿಶ್ವ ಕಾರ್ಮಿಕ ದಿನಾಚರಣೆ. ಕಾರ್ಮಿಕರನ್ನ ಸರ್ಕಾರ ಮನೆಗಳನ್ನು ಕಟ್ಟಿಸಿಕೊಟ್ಟು ಕಲ್ಯಾಣ ಮಂಟಪ ನಿರ್ಮಿಸಿಕೊಡಲಿ. ಸಂಜೀವ್ ಕುಮಾರ್ ಶಿಂದೆ. ಕಾರ್ಯಕ್ರಮದಲ್ಲಿ ಬಂಡೆಪ್ಪ ಕಾಶಂಪುರ್ ಮತ್ತು ಹಾವಶೆಟ್ಟಿ ಪಾಟೀಲ್ ಭಾಗಿ. ಎಚ್ ಕಾಂತರಾಜು ವರದಿ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾರಿ ಮಾಡಬೇಕು. ಯಾರ ಒತ್ತಾಯಕ್ಕೂ ಮಣಿಯದೆ ಜಾರಿಗೊಳಿಸಿ ಸಾಮಾಜಿಕ ನ್ಯಾಯ ಒದಗಿಸಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಬಸವರಾಜ ಮಾಳ್ಗೆ, ಅನಿಲ್ ಬೆಲ್ದಾರ್ ಸರ್ಕಾರಕ್ಕೆ ಆಗ್ರಹ. ಹೋರಾಟಗಾರರನ್ನು ಹತ್ತಿಕ್ಕುವ ಕಾರ್ಯ ಉಸ್ತುವಾರಿ ಸಚಿವರಿಂದ ನಿರಂತರವಾಗಿ ನಡೀತಾ ಇದೆ. ಮೇ 6ರಂದು ನಗರದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಜ್ಞಾನೇಶ್ವರ್ ಸಿಂಗಾರೆ. ನಗರಕ್ಕೆ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ಆಗಮಿಸ್ತಾ ಇದ್ದಾರೆ. ಸಚಿನ್ ಗಿರಿ. ಭಾಲ್ಕಿ ತಾಲೂಕಿನ ಕಣಜಿ ಗ್ರಾಮದಲ್ಲಿ ಸೂಗ ಪರಿವಾರದ ವತಿಯಿಂದ ಹಾರಕೋಡ್ ಶ್ರೀಗಳಿಗೆ 805ನೇ ತುಲಾಭಾರ ಆಯೋಜನೆ. ಸಂಪನ್ನಗೊಂಡ ಲಕ್ಷ್ಮೀ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರು ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವದ ಪ್ರಯುಕ್ತ ನಗರದ ಬಸವ ಮಂಟಪದಿಂದ ಬಸವೇಶ್ವರರ ಮೆರವಣಿಗೆ ಜರುಗಿತು. ಅಲಂಕೃತ ಸಾರೋಟಿನಲ್ಲಿ ಬಸವೇಶ್ವರರ ಭಾವಚಿತ್ರವನ್ನಿಟ್ಟು ಬಸವ ಮಂಟಪದಿಂದ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಬಸವೇಶ್ವರರ ವೃತ್ತದಲ್ಲಿ ಕೊನೆಗೊಂಡಿತು. ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು ಹಾಗೂ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ತಾಯಿಯವರ ನೇತೃತ್ವದಲ್ಲಿ ಜರುಗಿರುವಂತಹ ಈ ಮೆರವಣಿಗೆಯಲ್ಲಿ ಸಾವಿರಾರು ಶರಣೆಯರು ಪಾಲ್ಗೊಂಡು ವಚನಗಳ ಮೇಲೆ ನೃತ್ಯವನ್ನ ಮಾಡಿ ನಲಿದರು. ವಿಶ್ವಗುರು ಬಸವೇಶ್ವರರ ವೇಷಧಾರಿಯಾಗಿ ಪ್ರಜಾ ಟಿವಿ ವರದಿಗಾರರಾದ ಪತ್ರಕರ್ತ ಸಂಜೀವ್ ಕುಮಾರ್ ಬುಕ್ಕ ಮಿಂಚಿದ್ರು. ಅಕ್ಕ ಮಹಾದೇವಿ ಪಾತ್ರದಲ್ಲಿ ಕುಮಾರಿ ಕುಸುಮ ರಥದಲ್ಲಿ ಕುಳಿತುಕೊಂಡಿದ್ರು. ಡಿಜೆ ಹಾಡಿನ ಮೇಲೆ ಯುವಕ ಯುವತಿಯರು ಅತ್ಯಾಕರ್ಷಕ ನೃತ್ಯವನ್ನ ಮಾಡಿದ್ದು ಸಭಿಕರ ಗಮನ ಸೆಳೆಯಿತು. ಭಕ್ತಿಯಿಂದ ಭಾವನಾ ಪ್ರಧಾನವಾಗಿರುವಂತಹ ನೃತ್ಯ ಮನಸೂರೆಗೊಂಡಿತ್ತು. ದಾರಿಯುದ್ದಕ್ಕೂ ಶರಣರು ತಂಪು ಪಾನೀಯಗಳನ್ನು, ಅನ್ನದಾಸೋಹವನ್ನ ಮತ್ತು ಮಜ್ಜಿಗೆಯನ್ನ ವಿತರಣೆ ಮಾಡಿರುವಂತಹ ಸಂದರ್ಭ ಕೂಡ ಕಂಡುಬಂತು. ರಾಷ್ಟ್ರೀಯ ಬಸವದಳ, ಲಿಂಗಾಯತ ಸಮಾಜ, ಕ್ರಾಂತಿ ಗಂಗೋತ್ರಿ, ಅಕ್ಕ ನಾಗಲಾಂಬಿಕಾ ಮಹಿಳಾ ಗಣದ ವತಿಯಿಂದ ಜರುಗಿರುವಂತಹ ಈ ಬಸವ ಜಯಂತಿ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು ಮಾತನಾಡುತ್ತಾ, ಬಸವ ತತ್ವದ ವಿಷಯ ಬಂದಾಗ ಬೀದರ್ ಜಿಲ್ಲೆ ಪ್ರಚಾರದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುತ್ತದೆ. ಇದು ಕರ್ನಾಟಕದ ವ್ಯಾಟಿಕನ್ ಸಿಟಿಯಾಗಿದೆ ಎಂದು ತಿಳಿಸಿದರು. ಅಲ್ಲದೆ ಮುಂದಿನ ವರ್ಷದಿಂದ ತಪ್ಪದೆ ಮಕ್ಕಳಿಗಾಗಿ ವಚನ ಕಂಠಪಾಠ, ಪ್ರಬಂಧ ಸ್ಪರ್ಧೆ, ಅನುಭವಗೋಷ್ಠಿಗಳನ್ನು ಹಾಗೂ ಇನ್ನಿತರ ಚಟುವಟಿಕೆಗಳನ್ನು ಏರ್ಪಡಿಸಬೇಕು. ಅವುಗಳ ಮೂಲಕ ಸುಮಾರು 5 ದಿನವಾದರೂ ಕನಿಷ್ಠ ಬಸವ ಜಯಂತಿ ಆಚರಿಸೋಣ. ರಾಷ್ಟ್ರೀಯ ಬಸವದಳದ ಕಾರ್ಯಕರ್ತರು ಬಹಳ ಗಟ್ಟಿಯಾಗಿ ಪ್ರಚಾರ ಕಾರ್ಯವನ್ನು ಕೈಗೊಳ್ಳಬೇಕು ಎನ್ನುವಂಥ ಕರೆಯನ್ನು ನೀಡಿದರು. ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿಯವರು ಜಯಘೋಷಗಳನ್ನು ಕೂಗಿ ಮೆರವಣಿಗೆಯನ್ನು ಮುಕ್ತಾಯಗೊಳಿಸಿದರು. ಇದೇ ವೇಳೆ ಬಸವೇಶ್ವರ ವೃತ್ತದಲ್ಲಿ ಪುಷ್ಪಗಳಿಂದ ಅಲಂಕರಿಸಿದ ಬಸವ ಪುತ್ಥಳಿಗೆ ಮಾಲಾರ್ಪಣೆ ಕೂಡ ಮಾಡಲಾಯಿತು. ಮೆರವಣಿಗೆಯಲ್ಲಿ ಶಿಸ್ತಿನಿಂದ ಸಾವಿರಾರು ಶರಣೆಯರು ಪಾಲ್ಗೊಂಡು ಯಶಸ್ವಿಗೊಳಿಸಿದರು.
ಬೇರೆ ಬೇರೆ ರಾಜ್ಯಗಳಲ್ಲೂ ಬಸವ ಜಯಂತಿ ಮಾಡ್ತಾರೆ. ಆದರೆ ಎಲ್ಲಕ್ಕಿಂತ ಹೆಚ್ಚು ಭಕ್ತಿ ಸಂಭ್ರಮದಿಂದ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಸವ ಭಕ್ತರು ಭಾಗವಹಿಸಿ ಬಸವ ಜಯಂತಿ ಮೆರವಣಿಗೆ ಪಥಸಂಚಲನೆ ಮಾಡೋದ್ರಲ್ಲಿ ಬೀದರ್ ಬಿಟ್ಟರೆ ಯಾರು ಕೂಡ ಸೈ ಹೊಡಲಿಕ್ಕೆ ಸಾಧ್ಯ ಇಲ್ಲ. ಬೀದರ್ ಜಿಲ್ಲೆಯಲ್ಲಿ ಬೀದರ್ ಪ್ರಪ್ರಥಮವಾಗಿ ಏನಾದರೂ ನಾವು ಕಾಂಪಿಟೇಷನ್ ಇಟ್ಟರೆ, ಮೆರವಣಿಗೆ ಮಾಡೋದ್ರೆ ಕಾಂಪಿಟೇಷನ್ ಇಟ್ಟರೆ ಬೀದರ್ ಈ ಒಂದು ನಮ್ಮ ರಾಷ್ಟ್ರೀಯ ಬಸವಣ್ಣನ ಒಂದು ಬಸವ ಜಯಂತಿ ಮೊದಲಿಂದ ಬಸವ ಮಂಟಪದಲ್ಲಿ ಬರ್ತಾ ಇದೆ. ಇಡೀ ರಾಜ್ಯ ಎಲ್ಲ ದೇಶದಲ್ಲಿ ನಂಬರ್ 1 ಯಾವುದು ಅಂದ್ರೆ ಬೀದರ್ ಒಂದು ಬಸವ ಭಕ್ತರಿಗೆ ಅದು ಬರ್ತದೆ ರಾಷ್ಟ್ರೀಯ ಬಸವಣ್ಣಕ್ಕೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಅದ್ರ ಜೊತೆಗೆ ನಾವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು. ಈ ಒಂದು ಮೆರವಣಿಗೆ ಜೊತೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ದಿನ ಮೆರವಣಿಗೆ ಮಾತ್ರ ಮಾಡಿದ್ರೆ ಸಾಲದು. ಈಗ ಸಣ್ಣ ಸಣ್ಣ ಮಕ್ಕಳೆಲ್ಲ ಬಂದು ಅಭಿಮಾನದಿಂದ ಡ್ಯಾನ್ಸ್ ಮಾಡ್ತಾರೆ, ಕುಡಿತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ನಾವು ಈ ಬಸವ ಜಯಂತಿಯನ್ನ ಒಂದೇ ದಿವಸಕ್ಕೆ ನಾವು ಮೆರವಣಿಗೆಗೆ ಸೀಮಿತ ಮಾಡಿಕೊಳ್ಳದೆ ಮುಂದಿನ ದಿನಗಳಲ್ಲಿ ನನ್ನ ಒಂದು ಅಭಿಪ್ರಾಯ ಹೇಳ್ತಾ ಇದ್ದೇನೆ. ನಾವೀಗ ಚಿಕ್ಕವರಿದ್ದಾಗಲಿಂದ ಬೀದರ್ನಲ್ಲಿ ಮಾಡ್ಕೊಂತಾನೆ ಬಂದಿದ್ದೇವೆ. ಈಗ ನಾವು ಕೆಲವೊಂದು ಬದಲಾವಣೆಗಳು ಮಾಡಿಕೊಂಡ್ರೆ ನಾವು ಇನ್ನೂ ಅದ್ದೂರಿಯಾಗಿ ಜಗತ್ತಿಗೆ ನಾವು ತಿಳಿಸ್ಬೋದು ಅಂತ ಅನಿಸ್ತದೆ. ಏನು ಅಂದ್ರೆ, ಒಂದು ಮೆರವಣಿಗೆ ನಮ್ಮ ಅಭಿಮಾನ, ನಮ್ಮ ಭಕ್ತಿ ಪ್ರದರ್ಶನ ಮಾಡಲಿಕ್ಕೆ ಈ ಒಂದು ಮೆರವಣಿಗೆ ಪಥಸಂಚಲನೆ ಆಯ್ತು, ಮತ್ತು ಕುಣಿಯೋದು ಡ್ಯಾನ್ಸ್ ಮಾಡೋದಾಯ್ತು. ಇದರ ಜೊತೆಗೆ ಕರುನಾಡು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಹಾಗೂ ಗಿಲವ್ ಕಾರ್ಮಿಕರ ಸಂಘ ಬೀದರ್ ಮತ್ತು ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಆಫ್ ಕ್ರೆಡಾಯಿ ಸಂಯುಕ್ತ ಆಶ್ರಯದಲ್ಲಿ ಗುಂಪಾ ರಸ್ತೆಯಲ್ಲಿರುವಂತಹ ಮಯೂರ ಒಂದು ಕನ್ವೆನ್ಷನ್ ಹಾಲ್ನಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ ಅವರು ಉದ್ಘಾಟನೆಯನ್ನು ಮಾಡಿದರು. ವೇದಿಕೆ ಮೇಲೆ ಮಹಿಳಾ ಸಹಕಾರ ಮಹಾಮಂಡಳದ ಅಧ್ಯಕ್ಷರಾಗಿರ್ತಕ್ಕಂಥ ಶಕುಂತಲಾ ಬೆಲ್ದಾಳೆ ಹಾಜರಿದ್ದರು. ಇಂಜಿನಿಯರ್ ಹೌಶೆಟ್ಟಿ ಪಾಟೀಲ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕ್ರೆಡಾಯಿ ಅಧ್ಯಕ್ಷರಾಗಿರುವಂಥ ರವಿ ಮೂಲ್ಗೆ, ಪ್ರಮುಖರಾದ ಶ್ರೀಮತಿ ಸುವರ್ಣ, ಶ್ರೀನಿವಾಸ್ ಸಾಳೆ, ಶಿವಕುಮಾರ್ ನೀಲಿಕಟ್ಟಿ, ಅನಿಲ್ ಕುಮಾರ್ ಔರಾದೆ, ಗಣೇಶ್ ಶೀಲ್ವಂತ್, ಸಿದ್ದು ಒಂದು ಚಿಟ್ಟೆ, ಸತೀಶ್ ವಡ್ಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕಾರ್ಮಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಷ್ಟಪಟ್ಟು ಕಾಯಕ ಮಾಡುವವರಿಗೆ ಸರ್ಕಾರ ಸೂಕ್ತ ಗೌರವ ನೀಡಬೇಕು, ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿ ಕೊಡಬೇಕು ಎನ್ನುವಂತಹ ಒಂದು ಧ್ವನಿ ಈ ಒಂದು ದಿನಾಚರಣೆ ಸಮಾರಂಭದಲ್ಲಿ ಕೇಳಿಬಂತು. ಈ ಕುರಿತು ಕರುನಾಡು ಕಟ್ಟಡ ಮತ್ತು ಇತರೆ ಒಂದು ನಿರ್ಮಾಣ ಕಾರ್ಮಿಕರ ಹಾಗೂ ಗಿಲವ್ ಕಾರ್ಮಿಕರ ಸಂಘದ ಬೀದರ್ನ ಸಂಸ್ಥಾಪಕ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಶಿಂದೆ ಮಾತನಾಡಿ, ಸರ್ಕಾರ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಮೊದಲು ಕಾರ್ಮಿಕರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿಕೊಡಬೇಕು, ಪಿಂಚಣಿ ತಪ್ಪದೇ ನೀಡಬೇಕು, ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು, ಕಾರ್ಮಿಕರ ಮಕ್ಕಳ ಕಲ್ಯಾಣಕ್ಕಾಗಿ ಕಲ್ಯಾಣ ಮಂಟಪ ಹಾಗೂ ಸಮುದಾಯ ಭವನಗಳನ್ನು ನಿರ್ಮಿಸಿಕೊಡಬೇಕು, ಕಾರ್ಮಿಕರಿಗೆ ಕೆಲಸದ ಸಂದರ್ಭದಲ್ಲಿ ಏನಾದರೂ ಅನಾಹುತ ಆದರೆ ಪರಿಹಾರವನ್ನು ನೀಡುವಂತಹ ವ್ಯವಸ್ಥೆ ಮಾಡಬೇಕು ಎನ್ನುವಂಥ ಮಾತನ್ನ ಸಂಜೀವ್ ಕುಮಾರ್ ಸಿಂಧೆ ತಿಳಿಸಿದರು. ವಿಶ್ವ ಕನ್ನಡಿಗರ ಸಂಸ್ಥೆಯ ಅಧ್ಯಕ್ಷ ಸುಬ್ಬಣ್ಣ ಕರಕನಹಳ್ಳಿ ಮಾತನಾಡಿ, ಕಾರ್ಮಿಕರ ಬೇಡಿಕೆ ಸರ್ಕಾರ ಈಡೇರಿಸಬೇಕು, ಅವರಿಗೆ ನಮ್ಮ ಸಂಘಟನೆಯ ಸಂಪೂರ್ಣ ಬೆಂಬಲವಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಮಾಡ್ಕೊಂಡು ಇಲ್ಲಿ ಬಂದಿದ್ದು ಸರ್, ಕಾರ್ಮಿಕ ಸಂಘಟನೆ ಮಾಡಿದ್ದು. ನಮ್ಮ ಉದ್ದೇಶ ಏನದು ಸರ್ ಅಂದ್ರೆ, ಕಾರ್ಮಿಕರು ಇದೊಂದು ಹಬ್ಬ ಥರ ಮಾಡ್ಬೇಕು ಸರ್. ಲೇಬರ್ ಡೇ ಯಾವ ಥರ ಲೇಬರ್ ಡೇ ಹಬ್ಬ 14 ಏಪ್ರಿಲು, ದಸರಿ, ಕ್ರಿಸ್ಮಸ್ ಏನು ಮಾಡ್ತೀವಿ ಆ ಥರ ಮಾಡಬೇಕು. ನಮ್ದು ಇನ್ನೊಂದೇನಿದೆ ಸರ್, ಕಾರ್ಮಿಕರಿಗೆ ಮನೆ ನಮ್ಮದು ಬೀದರ್ ಡಿಸ್ಟ್ರಿಕ್ಗೆ ಮನೆ ಕೊಡ್ಬೇಕು ಸರ್. ಕಾರ್ಮಿಕರಿಗೆ ಮನೆ ಇಲ್ಲ. ಮತ್ತು ನಮ್ಮ ಲೇಬರ್ಗಳಿಗೆ 3 ವರ್ಷದಿಂದ ಕಾರ್ಡ್ ಪಿಂಚನು 3 ವರ್ಷದಿಂದ ಕಾರ್ಡ್ ಲೇಬರ್ ಕಾರ್ಡ್ ಮಾಡ್ತಾ ಇರಬೇಕು. 3 ವರ್ಷ 1 ವರ್ಷದಿಂದ ಮಾಡ್ತಾ ಇದ್ದಾರೆ. 1 ವರ್ಷ ಏನಾಗ್ತಿಲ್ಲ, 3 ವರ್ಷಕ್ಕೆ ರಿನಲ್ ಆಗಬೇಕು. ಮತ್ತು ಪಿಂಚನ್ ಕರೆಕ್ಟ್ ಆಗ್ತಾಯಿಲ್ಲ. ಪಿಂಚನು 60 ವರ್ಷ ಉಮ್ಮಾದವ್ರಿಗೆ ಪಿಂಚನ್ ಆಗಬೇಕು. ಮತ್ತು ನಮ್ಮ ಸಂಘಟನೆ ಪರವಾಗಿ ಏನು ಮಾಡ್ತೀವಿ ಅಂದ್ರೆ, ನಮ್ಮ ಕಾರ್ಮಿಕರಿಗೆ ಮನೆ ಕಲ್ಯಾಣ ಮಂಟಪ ಬೇಕು ಸರ್. ಕಲ್ಯಾಣ ಮಂಟಪ ಬೇಕು. ಕಲ್ಯಾಣ ಮಂಟಪ ನಮ್ಮ ಮಕ್ಕಳಿಗೆ ಮದುವೆ ಮಾಡಕ್ಕೆ ಮಟ್ಲಾಗ ನಮ್ಮ ಕಲ್ಯಾಣ ಮಂಟಪ ಬೇಕು. ನಮ್ಮ ಕಾರ್ಮಿಕರು ಒಂದು ಭವನ ಬೇಕಂತೇಳಿ ನಮ್ಮ ಉದ್ದೇಶ. ನಾವು ಹೇಳ್ತಿದ್ದು ಸರ್ಕಾರ ನಮ್ಮದು ಇದು ಡಿಮ್ಯಾಂಡ್ ಇದೆ. ನಾವು ಮುಂದೆ ಬರೋ ಹೋರಾಟದಲ್ಲಿ ನಾವು ಒಂದು ಇದು ಮಾಡ್ತೀವಿ. ಇದಕ್ಕೆ ಒಂದು ವಿಚಾರ ಸಂಖ್ಯೆ ಮಾಡಿ ನಾವೆಲ್ಲ ಕಾರ್ಮಿಕರು ಕುಂತು ಒಂದು ಧರಣಿ ಮಾಡ್ಬೇಕಂತ ವಿಚಾರ ಇದೆ. ಅದಕ್ಕೆ ನಾವು ಸಮಯ ತೊಗೊತೇವೆ ಸರ್. ತಮ್ಕೊಂಡು ಸರ್ಕಾರ ನಾವೊಂದು ಕೆಳಕಳಿನಿಂದ ಕೇಳ್ಕೊತೇವೆ ಸರ್. ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಮನೆ ಮತ್ತು ನಮಗೆ ಮದುವೆ ಮಾಡೋ ಕಲ್ಯಾಣ ಮಂಟಪ ಜರೂರಿ ಬೇಕು ಸರ್. ಅದಕ್ಕೆ ನಿಮ್ಗೆ ಧನ್ಯವಾದ ಸರ್. ಸಂಜೀವ್ ಕುಮಾರ್ ಆದ ನಂತರ ಅಧಿಕಾರವನ್ನು ಬಂದ ನಂತರ ಕಾರ್ಮಿಕರಿಗೆ ನಿರ್ಲಕ್ಷ್ಯವನ್ನು ಇದ್ದಾರೆ. ಇವತ್ತು ಸಂಜು ಶಿಂದೆ ಅವರು ಏನು ಬೇಡಿಕೆಗಳನ್ನಿಟ್ಟರೆ, ಈಗ ಬೀದರ್ನಲ್ಲಿ ಸರ್ಕಾರಿ ಕಟ್ಟಡವನ್ನು ಇರಬೇಕು ಮತ್ತು ಕಾರ್ಮಿಕರ ಮದುವೆ, ಸಾಂಸ್ಕೃತಿಕ ಸಮಾರಂಭ ಮತ್ತಿತರ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಅವ್ರಿಗೆ ಕಲ್ಯಾಣ ಮಂಟಪವನ್ನು ಬೇಕೇ ಬೇಕು. ಆ ನಿಟ್ಟಿನಲ್ಲಿ
ಬಚ್ಚೇಗೌಡ ಮಂತ್ರಿ ಇದ್ದಾಗ ಜಾಗ ಮಂಜೂರಾಗಿದೆ, ಇಲ್ಲಿವರೆಗೆ ಆ ಕೆಲಸವನ್ನು ಆಗಿಲ್ಲ, ಈಗ ಆಗಬೇಕು. ಅದಕ್ಕಾಗಿ ನಾವು ವೀರ ಕನ್ನಡಿಗರ ಸೇನೆ ಮತ್ತು ವಿಶ್ವ ಕನ್ನಡಿಗರ ಸಂಸ್ಥೆ ಮತ್ತು ನಮ್ಮ DSS ಸಂಘಟನೆ ವತಿಯಿಂದ ಸಂಜೀವ್ ಕುಮಾರ್ ಅವರಿಗೆ ಬೆಂಬಲವನ್ನು ತೋರಿಸ್ತಾ ಮೊದಲಿಗೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಡ್ತೇವೆ. ಕಾರ್ಮಿಕ ಇಲಾಖೆ ಎಲ್ಲ ಸವಲತ್ತುಗಳನ್ನು, ಪೆನ್ಷನ್ ಮಂಜೂರಾಗಿರ್ಬೋದು, ವಿದ್ಯಾರ್ಥಿಗಳ ಶಿಷ್ಯ ವೇತನ, ಮದುವೆ ಧನ ಸಹಾಯ, ಹೆರಿಗೆ ಭತ್ತ, ಇವೆಲ್ಲ ಸವಲತ್ತುಗಳನ್ನು ಜೊತೆಗೆ ಕಾರ್ಮಿಕರಿಗೆ ಮನೆಗಳನ್ನು ಕೊಡಬೇಕು. ಈಗಾಗಲೇ ಕೃಷ್ಣ ಬೈರೇಗೌಡ ಎಲ್ಲರಿಗೂ ಮನೆಯನ್ನು ಕೊಡ್ತೀನಿ, ಜಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಹೇಳಿಕೆಗೆ ಸ್ವಾಗತವನ್ನು ಮಾಡ್ತಾ ಮೊದಲಿಗೆ ಕಾರ್ಮಿಕರಿಗೆ ಮನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಬೇಡಿಕೆಗಳನ್ನು ಸಂಜು ಸಿಂಧೆ ಅವರು ಮೊದಲಿಗೆ ಶಾಸಕರಿಗೆ ಮಂತ್ರಿಗಳಿಗೆ ಮನವಿ ಪತ್ರ ಮೂಲಕ ಕೊಡ್ತಾರೆ. ನಂತರ ಈಡೇರಿಕೆ ಮಾಡದೇ ಇದ್ದಾಗ ಅನಿವಾರ್ಯವಾಗಿ ಹೋರಾಟವನ್ನು ಮಾಡಬೇಕಾಗ್ತದೆ. ಹೋರಾಟ ಮಾಡಿ ಆ ಕಾರ್ಮಿಕರ ಕಲ್ಯಾಣ ಮಂಟಪ, ಕಾರ್ಮಿಕರ ಕಚೇರಿ ನಿರ್ಮಾಣ ಮಾಡುವವರೆಗೂ ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸುಮಾರು 165 ಕೋಟಿ ರೂಪಾಯಿ ವೆಚ್ಚ ಮಾಡಿ ಸಮೀಕ್ಷೆಯನ್ನು ನಡೆಸಿ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿದ ಕಾಂತರಾಜು ವರದಿ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಜಾರಿಗೊಳಿಸಬೇಕು. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಮಾತನ್ನು ಕೇಳಿ ವಿಳಂಬ ಧೋರಣೆಯನ್ನು ಅನುಸರಿಸತಕ್ಕಂಥದ್ದು ಖಂಡನೀಯ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಮತ್ತು ಶೋಷಿತ ಸಮುದಾಯಗಳ ಒಕ್ಕೂಟದ ಗೌರವ ಅಧ್ಯಕ್ಷರಾಗಿರುವಂಥ ಬಸವರಾಜ ಮಾಳಿಗೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ವರದಿ ಜಾರಿಯಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಜಾತಿ ಹಾಗೂ ಇತರೆ ಜಾತಿಗಳನ್ನು ಒಳಗೊಂಡ ರಾಜ್ಯದ ಪ್ರತಿಯೊಂದು ಕುಟುಂಬದ ಸಮಗ್ರ ಸಮೀಕ್ಷೆಯು ಇದೊಂದು ರಾಜ್ಯ ಸರ್ಕಾರಕ್ಕೆ ಕೈಗನ್ನಡಿಯಾಗಿದೆ. ಇವರೆಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಒದಗಿಸಿ ಕೊಟ್ಟಂತಾಗುತ್ತದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದು ಜಾರಿಗೊಳಿಸುವುದರಿಂದ ಜನಸಂಖ್ಯೆ ಆಧಾರದ ಮೇಲೆ ಒಂದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನ್ಯಾಯವನ್ನು ಸಿಗುತ್ತದೆ ಎನ್ನುವಂಥ ಮಾತನ್ನು ಹೇಳಿದರು. ಕೆಲವರು ಪೂರ್ವಾಗ್ರಹ ಪೀಡಿತರಾಗಿ ಈ ವರದಿ ಜಾರಿಗೊಳಿಸಲಿಕ್ಕೆ ವಿರೋಧ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಇದು ಸಮಂಜಸ ಅಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸಂವಿಧಾನ ಸಂರಕ್ಷಣಾ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಅನಿಲ್ ಕುಮಾರ್ ಬೆಲ್ದಾರ್ ಮಾತನಾಡಿ 2015ರಲ್ಲಿ ಶೋಷಿತ ಸಮುದಾಯಗಳ ಹಿತದೃಷ್ಟಿಯಿಂದ ಸುಮಾರು 165 ಕೋಟಿ ಹಣ ಖರ್ಚು ಮಾಡಿ ಮೊದಲನೇ ಬಾರಿ ಅಧಿಕಾರಕ್ಕೆ ಬಂದಾಗ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳಿಂದ, ಶಿಕ್ಷಕರಿಂದ ಸಮೀಕ್ಷೆಯನ್ನು ಮಾಡಿಸಿದ್ದಾರೆ. ರಾಜ್ಯ ಚುನಾವಣಾ ಸಮಯದಲ್ಲಿ ತಾನು ನೀಡಿರುವಂತಹ ಪ್ರಣಾಳಿಕೆಗೆ ಅನುಗುಣವಾಗಿ ಮತ್ತು ಸಾಮಾಜಿಕ ನ್ಯಾಯದ ಬದ್ಧತೆಯಿಂದ ಕಾಂತರಾಜು ವರದಿಯನ್ನು ಯಥಾವತ್ತಾಗಿ ಅಂಗೀಕರಿಸಿ ಜಾರಿಗೊಳಿಸಬೇಕು, ವಿಳಂಬ ಮಾಡದೆ ಜಾರಿಗೊಳಿಸಬೇಕೆಂದು ನಮ್ಮ ಒಕ್ಕೂಟ ಒತ್ತಾಯಿಸುತ್ತದೆ ಎನ್ನುವಂಥ ಮಾತನ್ನು ಹೇಳಿದರು. ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ರಮೇಶ್ ಡಾಕುಳಗಿ ಮಾತನಾಡಿ, ಮುಖ್ಯಮಂತ್ರಿಗಳು ಯಾರಿಗೂ ಅಂಜದೆ ಅಳುಕದೆ ಕಾಂತರಾಜು ವರದಿಯನ್ನು ಜಾರಿಗೆ ತರಬೇಕು. ನಿಮ್ಮೊಂದಿಗೆ ಹೋರಾಟದ ಒಂದು ಮಾತೃ ಸಂಸ್ಥೆಯಾಗಿರುವಂಥ ದಲಿತ ಸಂಘರ್ಷ ಸಮಿತಿ ನಿರಂತರವಾಗಿ ನಿಮ್ಮ ಬೆಂಬಲಿಗೆ ನಿಲ್ಲುತ್ತದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ರಾಜಶೇಖರ್ ಸೇಡಂಕರ್, ಪ್ರಧಾನ ಕಾರ್ಯದರ್ಶಿ ಜಗನ್ನಾಥ್ ಉಪ್ಪಾರ್, ಉಪಾಧ್ಯಕ್ಷ ತಾನಾಜಿ ಸಗರ್, ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಮಹೇಶ್ ಪಾಂಚಾಳ್, ಗೊಂಡಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ತುಕಾರಾಮ್ ಚಿಂಕೋಡ್, ಪ್ರಮುಖರಾದ ಸುನಿಲ್ ಕಾಶಂಪುರ್, ಶಂಕರರಾವ್ ಬಿರಾದರ್, ಸುರೇಶ್ ಮೇಧಾ, ಸುಭಾಷ್ ಹಮಿಲಾಪುರ್, ರಮೇಶ್ ಪೋಳ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಚಾರ ಏನಂದರೆ, ಕರ್ನಾಟಕ ರಾಜ್ಯ ಹಿಂದುಳಿದ ಒಕ್ಕೂಟ ಪತ್ರಿಕಾಗೋಷ್ಠಿಯ ವಿಚಾರ ಏನಂತಂದರೆ, ಕಾಂತರಾಜ್ ವರದಿಯನ್ನು ಜಯಪ್ರಕಾಶ್ ಹೆಗಡೆಯವರು ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಕ್ಯಾಬಿನೆಟಲ್ಲಿ ಚರ್ಚೆಗೂ ಬಿಟ್ಟಿದ್ದಾರೆ. ನಾವು ಕ್ಯಾಬಿನೆಟ್ ಚರ್ಚೆ ಅಲ್ಲದೇ ಪಬ್ಲಿಕ್ ಡೊಮೈನ್ಗೆ ಬಿಡಬೇಕು. ಪಬ್ಲಿಕ್ ಡೊಮೈನ್ಗೆ ಬಿಟ್ಟಿದ ಮೇಲೆ ವರದಿಯನ್ನು ಯಥಾವತ್ತಾಗಿ ಒಪ್ಕೊಳ್ಬೇಕು. ಯಥಾವತ್ತಾಗಿ ವರದಿಯನ್ನು ಒಪ್ಕೊಂಡು ಹಿಂದುಳಿದ ಜಾತಿಗಳಿಗೆ ಮತ್ತು ಶೋಷಿತ ಸಮುದಾಯಗಳಿಗೆ ಇವತ್ತು ಸಾವಿರಾರು ವರ್ಷಗಳಿಂದ ತುಳಿತಕ್ಕೊಳಪಟ್ಟಂಥ ಸಮುದಾಯಗಳು ಇವತ್ತಿಗೂ ಸಹಿತ ಮೇಲೆ ಬರಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾಯಿದೆ, ಮೀಸಲಾತಿ ಇಲ್ಲದೆ ಹೋದ್ರೆ ಅಂತಕ್ಕಂಥ ಮಾತನ್ನು. ಯಾಕಂದರೆ ಒಂದನ್ನು ಮಾತು ಹೇಳ್ತಾ ಇದ್ದೇನೆ, ಒಂದು ಉದಾಹರಣೆ ಕೊಡಬೇಕಾದ್ರೆ ಎಲ್ಲಿವರೆಗೆ ಗೊಂಡ ಸಮಾಜ ಜನರಿಗೆ ST ಸರ್ಟಿಫಿಕೇಟ್ ಸಿಗ್ತಿರಲಿಲ್ಲ. ಬೀದರ್ ಜಿಲ್ಲೆಯಲ್ಲಿ ಒಬ್ಬರು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಿರಲಿಲ್ಲ. ಗೊಂಡ ಪ್ರಮಾಣ ಪತ್ರ ಸಿಕ್ಕಿದ ಮೇಲೆ 5 ಜನ, 3 ಜನ ಮೊದಲು, ಆಮೇಲೆ 5 ಜನ, ಆಮೇಲೆ 6 ಜನ ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದರು. ಹೇಳ್ತಕ್ಕಂಥ ತಾತ್ಪರ್ಯ ಏನಂದರೆ, ಶೋಷಿತ ಸಮುದಾಯಗಳು ಜನರಲ್ ಮ್ಯಾರಿಟಲ್ಲಿ ಬಂದು ಅಥವಾ ಜನರ ಜೊತೆ ಹೋರಾಟ ಮಾಡಿ ಯಾವುದೇ ಅಧಿಕಾರವಾಗಲಿ ನೌಕರಿ ಆಗಲಿ ತೊಗೊಳ್ಳಿಕ್ಕೆ ಆಗಲ್ಲ ಅಂತಕ್ಕಂಥ ಸ್ಪಷ್ಟವಾದಂಥ ಸಂದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮೀಸಲಾತಿಯನ್ನು ಅದರ ಸಲುವಾಗಿ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಎಲ್ಲ ಇಡೀ ರಾಜ್ಯದ ಶೋಷಿತ ಸಮುದಾಯ
ಆ ಕ್ಷಣಗಳನ್ನೇ ಕಾಯ್ತಾ ಇದ್ದೀವಿ ನಾವು. ಈಗಾಗಲೇ ಸರ್ಕಾರ ಅಂಗೀಕರಿಸಿದೆ, ಅದನ್ನು ಬಿಡುಗಡೆ ಮಾಡಬೇಕಾಗಿದೆ. ಆದರೆ ಕೆಲವು ಕಾಣದ ಕೈಗಳು, ಕಾಣದ ಶಕ್ತಿಗಳು ಮಾನ್ಯ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕಿದ್ದಾರೆ. ತಕ್ಷಣಕ್ಕೆ ಅವರಿಗೆ ಈ ನಿರ್ಣಯ ತಗೊಳ್ಳೋಕ್ಕಾಗ್ತಾ ಇಲ್ಲ. ಈ ಪತ್ರಿಕಾಗೋಷ್ಠಿ ಇವತ್ತು ರಾಜ್ಯಾದ್ಯಂತ ಏಕಕಾಲಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಶೋಷಿತ ಸಮುದಾಯಗಳ ಒಕ್ಕೂಟ ವತಿಯಿಂದ ಮಾನ್ಯ ಸಿದ್ದರಾಮಯ್ಯವರ ಕೈ ಬಲಪಡಿಸಲಿಕ್ಕೆ ಮತ್ತು ಕಾಂತರಾಜ್ ವರದಿ ಯಥಾಸ್ಥಿತಿವಾಗಿ, ನಾವೇನು ಜಾತಿ ಗಣತಿ ಅಲ್ಲ, ನಿಮಗೆಲ್ಲ ಇದು ನಿರಂತರವಾಗಿ ಗೊತ್ತಿದ್ದಂಥದ್ದು. ಇದು ಶೈಕ್ಷಣಿಕವಾಗಿ ಕಾಂಗ್ರೆಸ್ ಪಕ್ಷದ ಮೂಲ ಏನು ಎಲೆಕ್ಷನ್ ಮ್ಯಾನಿಫೆಸ್ಟೋ ಇತ್ತು, ಆ ಎಲೆಕ್ಷನ್ ಮ್ಯಾನಿಫೆಸ್ಟೋನಲ್ಲಿ ಜಾತಿ ಜನಗಣತಿ ಆಗಬೇಕು. ಈ ಕಾಂತರಾಜ್ ಅದು ಆದಮೇಲೆ ವರದಿ ಸಂಪೂರ್ಣವಾಗಿ ಜಾರಿ ಬರುವಷ್ಟನಿಗೆ ಅವತ್ತು ಇಡೀ ರಾಜ್ಯದ ಸುಮಾರು ಅಂದಾಜು 160 ಕೋಟಿ ರೂಪಾಯಿ ಖರ್ಚು ಮಾಡಿ ಸುಮಾರು ಸಾವಿರಾರು ಶಿಕ್ಷಕರನ್ನ ಒಳಗೊಂಡು ಮನೆ ಮನೆಗೆ ಅದನ್ನು ಯಥಾಸ್ಥಿತಿಯಾಗಿ ಯಾರು ನಾವು ಖಾಸಗಿ ಮಾಡಿಲ್ಲ, ಯಾವುದರ ಪ್ರೈವೇಟ್ ಏಜೆನ್ಸಿ ಮಾಡಿಲ್ಲ, ಇದು ಸರ್ಕಾರದ ಒಂದು ಎಲ್ಲ ಅಧಿಕಾರಿಗಳು ಟೀಚರ್ಸ್ ಮನೆ ಮನೆಗೆ ಹೋಗಿ ಇದು ಸಂವಿಧಾನಬದ್ಧವಾಗಿ ಮತ್ತು ಕೂಲಂಕುಷವಾಗಿ ಏನು ಡಾಟಾ ಕೊಟ್ಟಿದ್ರು, ಫಾರ್ಮೆಟ್ ಕೊಟ್ಟಿದ್ರು, ಅದರ ಆಧಾರ ಮೇಲೆ ಮಾಡಿದರು. ಮಾಡಿದ್ಮೇಲೆ ಏನಾಯಿತು ಅಂದರೆ ತಾವು ಕೇಳ್ದಂಗೆ ಸಿದ್ದರಾಮಯ್ಯವರು ವರದಿ ಸೇರಟಿಕೆನೇ ಸರ್ಕಾರದಲ್ಲಿ ಅಡೆತಡೆ ಉಂಟಾಗಿ ಸರ್ಕಾರ ಹೋಯಿತು. ಸಿದ್ದರಾಮಯ್ಯವ್ರದ್ದು ಮೊನ್ನೆ ಕುಮಾರಸ್ವಾಮಿಯವ್ರ ಸರ್ಕಾರ ಬಂತು. ಕುಮಾರಸ್ವಾಮಿಯವ್ರ ಸರ್ಕಾರ ಬಂದಾಗ ಇದನ್ನು ತಂದರು, ಅಂದರೆ ಪಟಲಕ್ಕೆ ತಂದರು. ಆವಾಗ ಅದನ್ನು ಒಪ್ಪಲಿಲ್ಲ, ಅದು ಅಲ್ಲಿಗೆ ನೆನಗುದಿಗೆ ಬಿತ್ತದು. ಮತ್ತೆ ಬೊಮ್ಮಾಯಿ ಸರ್ಕಾರ ಬಂತು, ಅವರು ಅದನ್ನು ಮಾಡಲಿಲ್ಲ. ಮತ್ತೆ ನಮ್ಮ ಸಿದ್ದರಾಮಯ್ಯವರೇ ಬರಬೇಕಾಯಿತು. 2023ರಲ್ಲಿ ಮತ್ತೆ ಸಿದ್ದರಾಮಯ್ಯವರು ಬಂದು ಮತ್ತೆ 2 ವರ್ಷ ಗತಿಸ್ಲಾಕ್ ಹೊಂಟದೆ ಈಗ. ಸೊ ಹೀಗಾಗಿ ಸಿದ್ದರಾಮಯ್ಯವ್ರ ಮೇಲೆ ನಮಗೆ ಪೂರ್ಣ ನಂಬಿಕೆ ಇದೆ. ಅವರೇ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮತ್ತು ಅವರೇ ಇದಕ್ಕೆ ನಮಗೆ ಸಿಹಿ ಸುದ್ದಿ ಕೊಟ್ಟು ಈ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ನಾಂದಿ ಆಡ್ತಾರೆ ಅಂತ ಹೇಳ್ತೀವಿ. ಹಿಂದುಳಿದ ವರ್ಗಗಳ ಅನೇಕ ಸಾಮಾಜಿಕ ಹಕ್ಕುಗಳಿಗೆ ಹೋರಾಡುವಂಥ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಒಂದು ತಾಯಿ ಸ್ಥಾನದಲ್ಲಿ ನಿಂತು ಅವರ ಒಂದು ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ ಸುಮಾರು 35-40 ವರ್ಷಗಳಿಂದ ನಾವು ಸಹಕಾರ ಬೆಂಬಲವನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ. ಬೀದರ್ ಜಿಲ್ಲೆಯಲ್ಲಿ ST ಗೊಂಡ ಪ್ರಮಾಣ ಪತ್ರ ಕೊಡಿಸುವಲ್ಲಿ ದಲಿತ ಸಂಘರ್ಷ ಸಮಿತಿ ಪಾತ್ರ ಎಷ್ಟಿದೆ ಅಂತಕ್ಕಂಥದ್ದು ನಮಗಿಂತ ಸರಿಯಾಗಿ ನಮ್ಮ ಹಿಂದುಳಿದ ವರ್ಗದ ನಾಯಕರಿಗೆ ಚೆನ್ನಾಗಿ ಗೊತ್ತಿದೆ. ಇವತ್ತು ರಾಜ್ಯದಲ್ಲಿ ಹಾವನೂರು ಕಮಿಷನ್ ಹಿಡ್ಕೊಂಡು, ಚೆನ್ನಪ್ಪರೆಡ್ಡಿ ಕಮಿಷನ್ ಹಿಡ್ಕೊಂಡು ಎಷ್ಟು ಕಮಿಷನ್ಗಳು ಹಿಂದುಳಿದ ಮಂಡಲ್ ಕಮಿಷನ್ವರೆಗೂ, ಇವತ್ತು ಕಾಂತರಾಜ್ ಕಮಿಷನ್ ತನಕ ST ಅವರ ಪರವಾದಂಥ ಆಯೋಗಗಳು ಬಂದಾಗ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಮಿಲ್ಲರ್ ಕಮಿಷನು, ಕಾಕಾ ಕಾಳೇಕರ್ ಕಮಿಷನು, ಈ ಥರದ್ದು ಬ್ರಿಟಿಷ್ ಕಮಿಷನ್ಗಳೆಲ್ಲ ಬ್ಯಾಕ್ವರ್ಡ್ ಕಮಿಷನ್ ನಂತರ ಕೊಡ್ತೀವಿ ಅಂದ್ರೆ ಇದು ಬರೀ ಬುರುಡೆ ಮಾತಾಗುತ್ತೆ. ಇದು ಅದೇ ರೀತಿ ಇದು ನಾವು ಜಾತಿಯ ಸಮೀಕ್ಷೆ ಒಪ್ತೀವಿ, ಆದ್ರೆ ಇದು ಯಾವಾಗೋ ಮಾಡ್ತೀವಿ ಅಂತಕ್ಕಂಥದ್ದಲ್ಲ. ಕೂಡಲೇ ಈ ಮುಂಬರ್ತಕ್ಕಂಥ ದಿನದಲ್ಲಿ ಅದನ್ನು ಜಾರಿ ಮಾಡ್ತಕ್ಕಂಥದ್ದು ಇಡೀ ದೇಶದಲ್ಲಿ. ಈಗ ಇವರು 10 ವರ್ಷದಿಂದ ನೆನಗುದಿಗೆ ಹಾಕಿದ್ದಾರೆ, ಜನಗಣತಿ ಅಥವಾ ಜಾತಿ ಜನಗಣತಿ ಒಟ್ಟಿಗೆ ಆಗಬೇಕು. ಈ ದೇಶದಲ್ಲಿ ಯಾರ ಜನಸಂಖ್ಯೆ ಹೆಚ್ಚಿಗಿದೆ ಅವ್ರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕಂಥದ್ದು ಒಂದು ವಾದ ಇದೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕಾಗಿದೆ. ಇವತ್ತು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ವಿಶೇಷವಾಗಿ ಸಿದ್ದರಾಮಯ್ಯನವರು ಇದಕ್ಕೆ ಯಾವುದೋ ಶಕ್ತಿಗಳಿಗೆ ಮಣಿದು ಹಿಂದೇಟು ಹಾಕಬಾರ್ದು. ನಿಮ್ಮ ಜೊತೆ ಇಡೀ ನಾಡಿನ ಶೋಷಿತ ದಲಿತ ಸಮುದಾಯ ನಿಮ್ಮ ಬೆನ್ನಿಗಿದೆ. ನೀವು ಅತಿ ವೇಗವಾಗಿ ನಿರ್ಣಯವನ್ನು ಕೈಗೊಂಡು ಇದನ್ನು ಜಾರಿಗೆ ತರಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಜೈ ಭೀಮ್. ಏಪ್ರಿಲ್ 15ರಂದು ಅರಣ್ಯ ಅಧಿಕಾರಿಗಳಿಂದ ಪತ್ರಕರ್ತ ರವಿ ಭೂಸಂಡೆ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ನಗರದಲ್ಲಿ ಜರುಗಿರುವಂತಹ ಪ್ರತಿಭಟನೆಯಲ್ಲಿ ಸಚಿವರ ಕಾರ್ಯವೈಖರಿಯನ್ನು ಕುರಿತು ಬಿಎಸ್ಪಿ ಜಿಲ್ಲಾಧ್ಯಕ್ಷ ಕಪಿಲ್ ಗೋಡ್ಬೋಲೆ ಮಾತನಾಡಿದ್ದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಬೆಂಬಲಿಗರಾಗಿರುವಂತಹ ವಿನೋದ್ ಅಪ್ಪೆ ಎನ್ನುವವರ ಮೂಲಕವಾಗಿ ಕಪಿಲ್ ಅವರ ಮೇಲೆ ಕೇಸನ್ನು ದಾಖಲಿಸಿದ್ದಾರೆ. ಅದನ್ನು ಕೂಡಲೇ ವಾಪಸ್ ಪಡೆದುಕೊಳ್ಳಬೇಕೆಂದು ಬಿಎಸ್ಪಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಜ್ಞಾನೇಶ್ವರ್ ಸಿಂಗಾರೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಸಹಜವಾಗಿ ಅವರು ಮಾತನಾಡಿರುವಂತಹ ಅವರು, ಈಶ್ವರ್ ಖಂಡ್ರೆ ಅವರು ಉಸ್ತುವಾರಿ ಸಚಿವರಾದಾಗಿನಿಂದಲೂ ಕೂಡ ಜಿಲ್ಲೆಯಲ್ಲಿ ದಲಿತರ ಮೇಲೆ ಹಲ್ಲೆಗಳು ನಡೀತಾನೆ ಇವೆ. ಖುದಂಪುರ್ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿಗೆ ಸವರ್ಣೀಯರು ಅಡ್ಡಿಪಡಿಸಿದ್ದಾರೆ. ಆಮೇಲೆ ಔರಾ ತಾಲೂಕಿನ ಕೆಲವು ಹಳ್ಳಿಗಳಲ್ಲಿಯೂ ಕೂಡ ದಲಿತರ ಮೇಲೆ ಹಲ್ಲೆಯಾಗಿತ್ತು. ಆಮೇಲೆ ಚಳಕಪುರ ಗ್ರಾಮದಲ್ಲಿ, ಭಾಲ್ಕಿ ತಾಲೂಕಿನ ಚಳಕಪುರ ಗ್ರಾಮದಲ್ಲಿಯೂ ಕೂಡ ದಲಿತರ ಮೇಲೆ ಹಲ್ಲೆಯಾಗಿತ್ತು. ATM ದರೋಡೆಕೋರರನ್ನ ಹಿಡಿಯಲು ಇದುವರೆಗೂ ಕೂಡ ಇವರಿಂದ ಆಗಿಲ್ಲ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ಟಿದೆ ಎನ್ನುವಂತಹ ತಮ್ಮ ಅಸಮಾಧಾನವನ್ನು ಕೂಡ ಅವರು ಹೊರಹಾಕಿದರು.
1 ಕೋಟಿ ಸಸಿ ಕೂಡ ನೆಟ್ಟಿಲ್ಲ. ಅರಣ್ಯ ಭೂಮಿ ಒತ್ತುವರಿ ಕಾರ್ಯಾಚರಣೆ ಆಗುತ್ತಿಲ್ಲ. ಇದೆಲ್ಲದಕ್ಕೂ ನಮ್ಮಲ್ಲಿ ದಾಖಲೆಗಳಿವೆ. ಮೇ 6ರಂದು ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಸಂವಿಧಾನದ ಹಕ್ಕುಗಳನ್ನು ಕಸಿಯಲಾಗುತ್ತದೆ. ಉಸ್ತುವಾರಿ ಸಚಿವರು ಹೋರಾಟಗಾರರನ್ನ ಕೇಸ್ ದಾಖಲಿಸುವ ಮೂಲಕ ಹೋರಾಟಗಳನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಹೋಗಿ ಖಂಡ್ರೆ ಪ್ರಭುತ್ವ ಸಾಧಿಸಲು ಯತ್ನಿಸುತ್ತಿದ್ದಾರೆ. ನಗರದಲ್ಲಿ ಹಾಡು ಹಗಲೇ ದರೋಡೆಗಳು ನಡೆಯುತ್ತಿವೆ. ಚುಳುಕಿನಾಲ ಸಮಸ್ಯೆ ಇದೆ. ಮುಲ್ಲಮಾರಿ ಡ್ಯಾಂ ಸಮಸ್ಯೆ ಇದೆ. ಜಿಲ್ಲಾಸ್ಪತ್ರೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಅರಣ್ಯ ಭೂಮಿ ಒತ್ತುವರಿ ಸಮಸ್ಯೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಬಗೆಹರಿಸುವುದನ್ನು ಬಿಟ್ಟು ಹೋರಾಟಗಾರರ ಮೇಲೆ ಕೇಸ್ ದಾಖಲಿಸುವುದನ್ನು ಸಚಿವರು ನಿಲ್ಲಿಸಬೇಕು. ಜಿಲ್ಲೆಯವರೇ ಆದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನೆಲ್ಲ ನೋಡ್ತಾ ಇಲ್ಲವೇ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದರು. ಖಂಡ್ರೆ ಅವರ ವಿರುದ್ಧ ಅವರು ಕ್ರಮ ಕೈಗೊಳ್ಳಲಿ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ದಲಿತ ರಾಮಯ್ಯ ಎನಿಸಿಕೊಂಡ ಸಿದ್ದರಾಮಯ್ಯನವರು ಅವರು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿಬಂತು. ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಕ್ತಿಕಾಂತ್ ಬಾವಿದೊಡ್ಡಿ ಮಾತನಾಡಿ, ಕಪಿಲ್ ಗೋಡ್ಬೋಲೆ ವಿರುದ್ಧ ದಾಖಲಾದ ಕೇಸನ್ನು ಸಚಿವರು ತಮ್ಮ ಬೆಂಬಲಿಗರಿಗೆ ಹೇಳಿ ವಾಪಸ್ ಪಡೆದುಕೊಳ್ಳಬೇಕು. ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗುತ್ತಿರುವುದನ್ನು ನಿಲ್ಲಿಸಬೇಕು. ಈ ಕುರಿತು ಮೇ 6ರಂದು ರಾಜ್ಯಕ್ಕೆ ಪಕ್ಷದ ರಾಜ್ಯ ಉಸ್ತುವಾರಿ ರಾಜಾರಾಮ್ ಅವರು ಹಾಗೂ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ಆಗಮಿಸ್ತಾ ಇದ್ದಾರೆ. ಡಿಸಿ ಅವರ ಜೊತೆ, ಎಸ್ಪಿ ಅವರ ಜೊತೆ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಆಯೋಜಿಸಲಾಗಿದೆ. ನಂತರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕೇಸ್ ವಾಪಸ್ ಪಡೆದರೂ ಕೂಡ ಒಂದು ಕೇಸನ್ನು ದಾಖಲಿಸಿರುವಂತಹ ವಿನೋದ್ ಕುಮಾರ್ ಅಪ್ಪೆ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಎನ್ನುವಂಥ ಮಾತನ್ನು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾರ್ಯದರ್ಶಿ ಅಶೋಕ್ ಮಂಟಾಳ್ಕರ್, ಪ್ರಮುಖರಾದ ಮಹೇಶ್ ಪೋಲ, ರಜನಿಕಾಂತ್ ಡಾಕುಳ್ಕಿ, ಔರಾದ್ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಕಪ್ಲಪುರೆ, ಸತೀಶ್ ದೊಡ್ಡಿ ಉಪಸ್ಥಿತರಿದ್ದರು. ಕೆಲವೊಂದು ಬೀದರ್ದ ಭಾಷೆಯಲ್ಲಿ ಒಂದು ಸ್ವಲ್ಪ ಮಾತಾಡೋದ್ರಲ್ಲಿ ಜರ ಇದು ಆಗಿರಬೇಕು, ಮಾತಾಡಿದ್ದಾರೆ. ಸೊ ಅದೊಂದು ಮಾತಾಡಿದ ಒಂದೇ ಒಂದು ಕಾರಣಕ್ಕಾಗಿ ಅವ್ರ ಮೇಲೆ ಕೇಸ್ ದಾಖಲಿಸಿದ್ದಾರೆ. ಪತ್ರಕರ್ತರ ಮೇಲೆ ಹಲ್ಲೆ ಆಗಿತ್ತು ಸರ್. FR ಅಂತಂದರೆ ಇವರು ಸಚಿವರಿಗೆ ಏನದ ಅಂತಂದ್ರೆ ಏಕವಚನದಲ್ಲಿ ಮಾತಾಡಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಸಚಿವ ಅಂತಂತ ಅಂದಿದ್ದಾರೆ ಅಂತಂತ ಎಲ್ಲ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಎಲ್ಲ ಒಂದು FR ಕಾಪಿಯಲ್ಲಿ ಎಲ್ಲ ರೀತಿಲಿ ಇದೆ. ಅದನ್ನು ಇಟ್ಕೊಂಡು ಎಲ್ಲ ಅವ್ರು ಬರೆದಿದ್ದಾರೆ. ಆಲ್ರೆಡಿ ಅದು ಕೇಸ್ ಆಗಿದೆ. ನಮ್ಮ ಬೇಡಿಕೆ ಏನಿದೆ ಅಂತಂದರೆ ಆ ಕೇಸನ್ನು ವಾಪಸ್ ಪಡ್ಕೋಬೇಕು. ಆಮೇಲೆ ಇಂಥ ಕೇಸ್ಗಳು ಯಾವುದೇ ರೀತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೆ ಮಾತಾಡೋದು ಅಧಿಕಾರದ ಆ ರೀತಿ ಮಾಡಿ ಗುಂಡಾಗರ್ದಿ ಮಾಡೋವಂಥ ಕೆಲಸ ನಡಿಬಾರ್ದು ಜಿಲ್ಲೆಯಲ್ಲಿ. ಇದು ಉಗ್ರವಾಗಿ BSP ಕಡೆಯಿಂದ ನಾವು ಬಹುಜನ ಸಮಾಜ ಪಕ್ಷದ ವತಿಯಿಂದ ನಾವು ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಈ ರೀತಿ ಆಗ್ತಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಗ್ಗೊಲೆಯಾಗಿದೆ ಅಂತ ಅರ್ಥ ಆಗ್ತದೆ. ಆಮೇಲೆ ಇದೇ ವಿಷಯ ಕುರಿತು ನಮ್ಮ ರಾಜ್ಯಸಭಾ ಸದಸ್ಯರು ಹಾಗೂ ಕರ್ನಾಟಕ ಉಸ್ತುವಾರಿಗಳು ರಾಜಾರಾಮ್ಜಿಯವರು 6ನೇ ದಿನಾಂಕರಂದು ಬರ್ತಾ ಇದ್ದಾರೆ ಬೀದರ್ ಜಿಲ್ಲೆಗೆ. ಅದೇ ರೀತಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಕೃಷ್ಣಮೂರ್ತಿ ಅವರು ಕೂಡ 6ನೇ ದಿನಾಂಕರಂದು ಬರ್ತಾ ಇದ್ದಾರೆ. ಇದೇ ವಿಷಯ ಕುರಿತು ಮಾತಾಡಲಿಕ್ಕೆ ಬರ್ತಾ ಇದ್ದಾರೆ. ಹಾಂ, ಅವತ್ತೆಲ್ಲ ಪ್ರತಿಭಟನೆ ಮಾಡಬೇಕಿದೆ, ಮಾಡೋರಿದ್ದೀವಿ. ಹಾಂ, ಇದೆ, ಅದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅವರು ರಾಜ್ಯಸಭಾ ಸದಸ್ಯರು ಮತ್ತು ಕರ್ನಾಟಕ ಉಸ್ತುವಾರಿಗಳು. ಹೌದು, ಅವ್ರ ರಾಜ್ಯ ಅಧ್ಯಕ್ಷರು. ಹಾಂ, BSP. ಇಡೀ ಕರ್ನಾಟಕ ಅಂತ ಒಂದು ವೇಳೆ ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣಾಧಿಕಾರಿಗಳ ಜೊತೆ ನಾವು ವಿಶೇಷ ಸಭೆಯನ್ನು ಈಗಾಗಲೇ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಪತ್ರನ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳ ಕಡೆಯಿಂದ ನಮಗೆ ಇನ್ನೂ ರಿಪ್ಲೈ ಬಂದಿಲ್ಲ. ಈ 3 ಅಧಿಕಾರಿಗಳ ಜೊತೆನೆ ನಮ್ಮ ರಾಜ್ಯ ಸಮಿತಿ ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರು ಸಹ ಒಂದು ಸಭೆಯನ್ನು ಏರ್ಪಾಡು ಮಾಡಂತೇಳಿ ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡ್ಕೊಂಡಿದ್ದೀವಿ. ನಮ್ಮ ಜಿಲ್ಲಾಧ್ಯಕ್ಷರ ಮೇಲೆ ಕಾಂಗ್ರೆಸ್ನ ಅವರ ಪದ ಗೊತ್ತಿಲ್ಲ ನಮಗೆ, ಆದರೆ ಅವ್ರ ಹೆಸರು ವಿನೋದ್ ಅಪ್ಪೆ ಅಂತ. ಅವರು ಇದು ಮಾಡಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಅಂತ ಅವರು ಕೇಸ್ ಮಾಡಿದಾರಂತೆ. ನಾವು ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿಯವರು ಸೇರ್ಕೊಂಡು ಅವ್ರ ಮೇಲೆ ನಾವು ಡಿಫಾರ್ಮೇಷನ್ ಕೇಸ್ ಬುಕ್ ಮಾಡ್ಬೇಕಂತ ಹೇಳಿ. ಏನಂತ ಸರ್?
ಸರಿ ಮಾಡಲಿ, ಅದು ಇರಲಿ ಸರ್. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಸರ್ಕಾರನ ಎದುರಿಸ್ತಕ್ಕಂಥ ಅಥವಾ ಸರ್ಕಾರಕ್ಕೆ ಒಂದು ಕನ್ನಡಿ ತೋರಿಸ್ತಕ್ಕಂಥ ಕೆಲಸ ಇರೋದು ಕೇವಲ ಹೋರಾಟಗಳ ಮೂಲಕ. ನಾವು ಸಂಸತ್ ಒಳಗಾಗಲಿ ಅಥವಾ ವಿಧಾನಸೌಧ ಒಳಗಾಗಲಿ ಹೋಗಿ ಹೋರಾಟ ಮಾಡೋಕ್ಕಾಗಲ್ಲ. ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೋದು. ಹೋರಾಟ ಮಾಡುವಾಗ ನಮ್ಮ ಜಿಲ್ಲಾಧ್ಯಕ್ಷರು ಉದ್ರೇಕಗೊಂಡು ಏನೋ ಒಂದು ಎರಡು ಪದಗಳನ್ನು ಬಳಸಿರ್ಬೋದು. ವೈಯಕ್ತಿಕ ಅವರಿಗೆ ವೈಯಕ್ತಿಕ ನಿಂದನೆ ಯಾವುದೂ ಥರ ಮಾಡಿಲ್ಲ. ಅವರು ಬಳಸ್ತಕ್ಕಂಥ ಪದಗಳಲ್ಲಿ ಬಹು ಜನ ಬಳಸಿಲ್ಲ, ಸಿಂಗ್ಯುಲರ್ ವರ್ಡ್ಸಲ್ಲಿ ಮಾತಾಡಿರ್ಬೋದು. ಆ ಒಂದು ಆವೇಶ, ಆ ಒಂದು ಉದ್ರೇಕ ಇರ್ಬೋದು, ಸಾಮಾನ್ಯವಾಗಿ ಮೇಲ್ ಕಾಣಿಸ್ತಾ ಇದೆ ಸರ್, ಅಷ್ಟೇ. ಅದಕ್ಕೆ ಬಿಟ್ಟು ಅವ್ರಿಗೂ ಯಾವುದೇ ಒಂದು ವೈಯಕ್ತಿಕ ದ್ವೇಷ ಅಲ್ಲ. ಹಿಂಪಡಿಬೇಕು ಸರ್. ಎಸ್ ಸರ್, 100%. ಅವ್ರ ಕೇಸ್ ಹಿಂಪಡೆದ್ರೂ ಸಹ ನಾವು ಮಾನನಷ್ಟ ಮೊಕದ್ದಮೆ ಹೂಡ್ತೀವಿ, ಅದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಒಂದು ಮಿನಿಟ್ ಬೇಡ ಸರ್. ಒಕ್ಕೂಟಗಳ ಸಂಘ ವತಿಯಿಂದ ಇದೇ ಮೇ 6ನೇ ತಾರೀಕು ಜಿಲ್ಲೆಯಲ್ಲಿ ದೊಡ್ಡವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಮಾಜಿ ಸಂಸದರು, ನಮ್ಮ ರಾಜ್ಯ ಉಸ್ತುವಾರಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆ ಹಾಗೂ ಗುಲ್ಬರ್ಗ, ಯಾದಗಿರಿ ಹಾಗೂ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ 8 ತಾಲೂಕಲ್ಲಿರ್ತಕ್ಕಂಥ ಯಾರ್ಯಾರಿಗೆ ಈ ಗುಂಡಾರಾಜ್ ವಿರುದ್ಧ ಹೋರಾಟ ಇದೆ ಅವರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ಈಶ್ವರ್ ಖಂಡ್ರೆ ಅವರು ಜಿಲ್ಲಾ ಉಸ್ತುವಾರಿ ಆಗಿನ ಹಿಡಿದು ಕೂಡ ಜಿಲ್ಲೆಯಲ್ಲಿ ದಲಿತರ ಮೇಲೆ, ಸ್ಪೆಷಲ್ ಆಗಿ ದಲಿತರ ಮೇಲೆ ಹಲ್ಲೆಗಳನ್ನು ಆಗ್ತಾ ಇದೆ. ಇದನ್ನು ಖಂಡಿಸಿ ಹಾಗೂ ಜಿಲ್ಲೆಯಲ್ಲಿ ಇವರು ಯಾವಾಗಿನ ಹಿಡಿದು ಅರಣ್ಯ ಮಂತ್ರಿ ಆಗಿದ್ದಾರೆ, ಅವಾಗಿನ ಹಿಡಿದು ರಿಸರ್ವ್ ಫಾರೆಸ್ಟ್, ಸೋಷಿಯಲ್ ಫಾರೆಸ್ಟ್ ಹಾಗೂ DIMD ಫಾರೆಸ್ಟ್, CNA ಲ್ಯಾಂಡ್ ಸೆಕ್ಷನ್ 4 ಅಡಿಯಲ್ಲಿ ಇವು ಎಲ್ಲ ಇದರಲ್ಲಿ ಅಕ್ರಮವಾಗಿ ಲೇಔಟ್ ಆಗ್ತಾ ಇದೆ. ಅವರೇ ತಮ್ಮನ ಹೆಸರ ಮೇಲೆ, ಅವ್ರ ಅಣ್ಣನ ಹೆಸರ ಮೇಲೆ, ಅವ್ರ ತಮ್ಮನ ಹೆಸರ ಮೇಲೆ ಸಾವಿರಾರು ಎಕರೆ ಜಮೀನನ್ನ ಎಲ್ಲಾ ತಾಲೂಕದಲ್ಲಿ ನಡೆಸ್ತಾ ಇದ್ದಾರೆ ಹಾಗೂ ಅಕ್ರಮ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. 40 ವರ್ಷಗಳಿಂದ 1 ಎಕರೆ, 10 ಗುಂಟೆ, 20 ಗುಂಟೆ, 2 ಎಕರೆ ಇಂಥ ಜಮೀನು ಇರ್ತಕ್ಕಂಥ ರೈತರ ಭೂಮಿಯನ್ನ ಕಸ್ಕೊಂಡು ಇದು ಫಾರೆಸ್ಟ್ ಇದೆ ಅಂತ ಬಡ ರೈತರಿಗೆ ಏನಪ್ಪಾ ಅಂತಂದ್ರ ಅವರು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಮಿನಿಸ್ಟರ್ ಕುಮ್ಮಕ್ಕಲಿಂದ ಮಾಡ್ತಾ ಇದಾರೋ ಏನಿಲ್ಲ ಗೊತ್ತಿಲ್ಲ. ಆದರೆ ಅರಣ್ಯ ಅಧಿಕಾರಿಗಳು ಆ ಎಲ್ಲ ಬಡ ರೈತರಿಗೆ 40 ವರ್ಷಗಳಿಂದ ಏನು ಉಳಿಮೆ ಮಾಡ್ಕೊಂಡು ಬರ್ತಾ ಇದಾರ ಆ ಎಲ್ಲಾ ರೈತರಿಗೆ ಭೂಮಿ ಕಸ್ಕೊಂತ ಕೆಲಸ ಮಾಡ್ತಾ ಇದ್ದಾರೆ. ಟೋಟಲ್ ಏನಪ್ಪಾ ಅಂತಂದ್ರ 12,080 10 ಗುಂಟೆ ಅರಣ್ಯ ಭೂಮಿಯನ್ನು ಇಲ್ಲಿವರೆಗೆ ಒತ್ತುವರಿಯಾಗಿದೆ. ಭಾಲ್ಕಿ ತಾಲೂಕಿನಲ್ಲೇ 3,000 ಚಿಲ್ಲರ್ ಏನಪ್ಪಾ ಅಂತಂದ್ರ ಅರಣ್ಯ ಇಲಾಖೆ ಒತ್ತುವರಿ ಮಾಡಿಕೊಂಡು ಅಲ್ಲಿ ಗಣಿಗಾರಿಕೆ ಹಾಗೂ ಅಕ್ರಮವಾಗಿ ಲೇಔಟ್ ಅನ್ನು ಮಾಡ್ತಾ ಇದೆ. ನಾವು ಯಾವುದೇ ರೀತಿ ಸುಳ್ಳು ಹೇಳ್ತಾ ಇಲ್ಲ, ನಮ್ಮ ಹತ್ರ ದಾಖಲೆ ಇದೆ. ಈ ದಾಖಲೆ ಯಾವತ್ತು ತೋರಿಸ್ತೀವಿ ಅಂತಂದ್ರ 6ನೇ ತಾರೀಕಿಗೆ ಈ ದಾಖಲೆ ಮತ್ತೆ ಈ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಹುಜನ ಸಮಾಜನ ಈ ಈಶ್ವರ್ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಸಚಿವರವರಿಗೆ ಆವತ್ತಿನ ದಿವಸ ಉತ್ತರ ನೀಡ್ತದಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾಲ್ಕಿ ತಾಲೂಕಿನ ಕಣಜಿ ಗ್ರಾಮದ ಸೂಗ ಪರಿವಾರದವರ ತೋಟದಲ್ಲಿ ಹಾರಕೂಡದ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ತಮ್ಮ ಅಮೃತ ಹಸ್ತದಿಂದ ಶ್ರೀ ಲಕ್ಷ್ಮೀ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು. ನಂತರ ಜರುಗಿದ ಸಮಾರಂಭದಲ್ಲಿ ವಿಜಯಕುಮಾರ್ ಸೂಗ ದಂಪತಿಗಳು ಹಾರಕೂಡ್ ಶ್ರೀಗಳ 805ನೇ ತುಲಾಭಾರ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸೂಗ ಪರಿವಾರದಿಂದ ಖ್ಯಾತ ವೈದ್ಯರಾಗಿರುವಂಥ ಡಾಕ್ಟರ್ ವಿ ಮಂಡಿ, ಆಮೇಲೆ MGSSK ಅಧ್ಯಕ್ಷರಾಗಿರುವಂಥ ವೈಜನಾಥ್ ಪಾಟೀಲ್, PLD ಬ್ಯಾಂಕ್ನ ಅಧ್ಯಕ್ಷರಾಗಿರುವಂತಹ ಮಡಿವಾಳಪ್ಪ ಮಂಗಲ್ಗಿ, ಗ್ರಾಮದ ಮುಖಂಡರಾಗಿರುವಂಥ ಶರಣಪ್ಪ ಸಂಗಬಶೆಟ್ಟಿ, ಶರಣಪ್ಪ ಕಲ್ಲಪ್ಪನವರ್, ಆಮೇಲೆ ಖ್ಯಾತ ಚರ್ಮರೋಗ ತಜ್ಞರಾಗಿರುವಂಥ ಡಾಕ್ಟರ್ ಅಶೋಕ್ ನಾಗುರೆ, ದಂತ ವೈದ್ಯರಾದ ನಾಗೇಶ್ ಪಾಟೀಲ್, ನಿವೃತ್ತ ಪ್ರಾಧ್ಯಾಪಕ ಗುಂಡೇರಾವ್ ಪಾಟೀಲ್, ಶೇಷರಾವ್ ಭದ್ರೋಜಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಸನ್ಮಾನವನ್ನು ನೆರವೇರಿಸಲಾಯಿತು. ಜೊತೆಗೆ PKPSನ ಒಂದು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಕಣಜಿ ಗ್ರಾಮದ ವತಿಯಿಂದ ಒಂದು ಸರ್ಕಾರಿ ಸೇವೆಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಒಂದು ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರತಕ್ಕಂತಹ ಅನೇಕ ಜನರಿಗೂ ಕೂಡ ಸನ್ಮಾನಿಸಲಾಯಿತು. D ರಾಜ್ಕುಮಾರ್ ಅವರು, ರಾಚಪ್ಪ ಹೊಡ್ ನಡುಮನಿ, ರಾಜ್ಕುಮಾರ್ ಹುಲ್ಸೆರೆ, ಸಿದ್ದಪ್ಪ ಒಂದು ತಂಬೋಳಿ, ನಾಗನಾಥ್ ತಿಪ್ಪಿಮನಿ ಸೇರಿದಂತೆ ಅನೇಕರಿಗೆ ಶ್ರೀಗಳಿಂದ ಆಶೀರ್ವಾದಿಸಿ ಸನ್ಮಾನಿಸಲಾಯಿತು. ಕಣಜಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಸೇರಿದಂತೆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಅನೇಕ ಜನರು ಕೂಡ ಪಾಲ್ಗೊಂಡಿದ್ದರು.
ब्रह्माधिपति ब्रह्माधिपति ब्रह्मा ज्येष्ठराजं ब्रह्मणा ब्रह्मणस्वधानः शृण्वन्नो दिविश्रीदसादनो अस्मिन् मण्डले बिम्बे वा ओमो महागणपतिमावाहय नमस्ते अस्तु भगवन् विश्वेश्वराय महादेवाय ब्रह्मकाय पुरान्तकाय पुरुषाय पुरान्तकाय निकालिकाय रुद्राय नीलकण्ठाय दुराय सर्वेश्वराय शिवाय आशीर्वादವು ಒಂದೇ ಉಳಿಯಲೆಂದು ಚನ್ನವೀರ ಶಿವಾಚಾರ್ಯರ ತುಲಾಭಾರ ಕಣತುಂಬ ನುಡಿ ನಾವು ಧನ್ಯರಾಗೋಣ ಆನಂದರಾಗೋಣ ಗುರುವಿನ ಪಾದ ಕೆರಗೋಣ ಗುರುವಿನ ಪಾದ ಕೆರಗೋಣ ಹೆತ್ತ ತಂದೆ ಶನ್ನ ಬಸವಣ್ಣನನು ಎನ್ನ ಬಳಗವು ಇಂದು ಸುಖಿಯಾದೆನು ಕಾಣ ಚನ್ನ ಮಲ್ಲಿಯಾದೆನು ಕಾಣ ಚನ್ನ ಮಲ್ಲಿಕಾರ್ಜುನ ಇಂದು ಸುಖಿಯಾದೆನು ಕಾಣ ಇಂದು ಸುಖಿಯಾದೆನು ಕಾಣ ಚನ್ನ ಮಲ್ಲಿಕಾರ್ಜುನ ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ ಬಸವಣ್ಣನೇ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.